ಬಾಲಕಿ ಹತ್ಯೆ ಆರೋಪಿಯ ಪೋಷಕರಿಗೆ ಪೊಲೀಸರು ಶೋಧ ಮಾಡ್ತಾ ಇದ್ದಾರೆ. ಅನೇಕ ವರ್ಷಗಳ ಹಿಂದೆ ಪಾಟ್ನಾ ಬಿಟ್ಟಿದ್ದ ಆರೋಪಿ ಕುಟುಂಬ ಸದಸ್ಯರ ಜೊತೆ ಸಂಪರ್ಕದಲ್ಲಿ ಇರಲಿಲ್ಲ. ಹೀಗಾಗಿ ಕುಟುಂಬ ಸದಸ್ಯರ ಪತ್ತೆಗೆ ಪಾಟ್ನಾಗೆ ತೆರಳಿದ್ದಾರೆ ಎರಡು ತಂಡ. ಹುಬ್ಬಳ್ಳಿಯಲ್ಲಿ 5 ವರ್ಷದ ಬಾಲಕಿಯನ್ನ ಕೊಲೆ ಮಾಡಿದಂತಹ ಆರೋಪಿ ಅವನು ಉಳಿದಿಲ್ಲ. ಆದರೆ ಅವನ ಕುಟುಂಬಸ್ಥರು ಅವನ ಪೂರ್ವಾಪರ ತಿಳಿದುಕೊಳ್ಳುವ ನಿಟ್ಟಿನಲ್ಲಿ ಪೊಲೀಸರು ಮುಂದಾಗಿದ್ದಾರೆ. ಕುಟುಂಬದವರು ಸಿಕ್ಕರೆ ಆರೋಪಿಯ ಶವವನ್ನು ಹಸ್ತಾಂತರ ಮಾಡಬೇಕು ಅಂತ ಕಾಯ್ತಾ ಇದ್ದಾರೆ. ಇಲ್ಲದಿದ್ದರೆ ವೈದ್ಯರ ಸಲಹೆಯಂತೆ ಕಾನೂನಿಗೆ ಚೌಕಟ್ಟಿಗೆ ಒಳಪಡುವಂತೆ ಕ್ರಮವನ್ನು ತೆಗೆದುಕೊಳ್ಳಕ್ಕೆ ಮುಂದಾಗ್ತಾ ಇದ್ದಾರೆ. ಹುಬ್ಬಳ್ಳಿಯಲ್ಲಿ ಪೊಲೀಸ್ ಆಯುಕ್ತ ಶಶಿಕುಮಾರ್ ಈ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಅವನು ಬಿಹಾರ ಮೂಲದವನು ಅಂತ ಹೇಳಿ ಗೊತ್ತಿರುವಂಥ ವಿಷಯ. ಬಟ್ ಅವನು ಬಿಹಾರ ತೊರೆದು ಪೋಷಕರನ್ನು ತೊರೆದು ಅದೆಷ್ಟು ವರ್ಷಗಳಾಗಿತ್ತೋ ಗೊತ್ತಿಲ್ಲ. ಸೊ ಹೀಗಾಗಿ ಅವನಿಗೆ ನಿಕಟ ಸಂಪರ್ಕದಲ್ಲಿ ಅವರ ಕುಟುಂಬದವರೂ ಕೂಡ ಇರಲಿಲ್ಲ. ಪೊಲೀಸರ ಮೇಲೆ ಅಟ್ಯಾಕ್ ಮಾಡಲು ಬಂದಂಥ ವ್ಯಕ್ತಿ ಎನ್ಕೌಂಟರ್ಗೆ ಒಳಗಾಗಿ ಪ್ರಾಣವನ್ನು ಬಿಟ್ಟಿದ್ದಾನೆ. ಪ್ರಾಣ ಬಿಟ್ಟಿರುವಂಥ ವ್ಯಕ್ತಿಯ ಮೃತದೇಹವನ್ನು ಹಸ್ತಾಂತರ ಮಾಡಿಸ್ಬೇಕು ಅಂತ ಹೇಳಿ. ಯಾಕಂತ ಹೇಳಿದ್ರೆ ಸತ್ತಿರುವ ವ್ಯಕ್ತಿಯ ದೇಹವನ್ನು ಅವರ ಕುಟುಂಬಸ್ಥರಿಗೆ ಕೊಡಬೇಕು ಅಂತ ಈವರೆಗೂ ಕೂಡ ಇಷ್ಟು ದಿನಗಳಾದರೂ ಈವರೆಗೂ ಕೂಡ ಹಾಗೆ ಕಾದಿದ್ದಾರೆ. ಪತ್ತೆಗಾಗಿ ತೆರಳಿದ್ದಾರೆ. ಮೃತದೇಹ ನಿನ್ನೆ ಪೋಸ್ಟ್ಮಾರ್ಟಮ್ ಆಗಿದೆ. ಈ ಥರ ಪ್ರಕರಣಗಳಲ್ಲಿ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಇದೆ. ಅದ್ರ ಪ್ರಕಾರ ತನಿಖೆಯನ್ನು ಮಾಡಲಾಗ್ತಾ ಇದೆ. ಮುಂದುವರೆದು ಆ ಮೃತ ಹೊಂದಿರುವಂಥ ವ್ಯಕ್ತಿಯ ಐಡೆಂಟಿಟಿ ಎಸ್ಟಾಬ್ಲಿಷ್ ಮಾಡುವಂಥ ಅಗತ್ಯ ಇರೋದ್ರಿಂದ ನಮಗೆ ಸದ್ಯ ಅವನ ಕಡೆಯಿಂದ ತಿಳಿದಂಥ ಮಾಹಿತಿ ರಿತೇಶ್ ಕುಮಾರ್ ಅಂತಂದು ಅವನು ಸುಮಾರು 35 ವರ್ಷ ಮತ್ತು ಸುಮಾರು 10 ರಿಂದ 12 ವರ್ಷಗಳ ಹಿಂದೆಯೇ ಅವನು ಪಟ್ನಾದಿಂದ ಹೊರಟುಬಿಟ್ಟು ಆಮೇಲೆ ಮನೆಯ ಕುಟುಂಬ ಸದಸ್ಯರು ಯಾರ ಜೊತೆನೂ ಅಷ್ಟು ಟಚ್ಚಲ್ಲಿ ಇಲ್ಲ. ಅದಾದಮೇಲೆ ಟ್ರೈನ್ ರೂಟ್ಗಳು ಮತ್ತು ಬಸ್ ರೂಟ್ಗಳು ಅಥವಾ ಲಾರಿ ರೂಟ್ಗಳು ಏನಿದ್ದಾವೆ ಅಲ್ಲಲ್ಲೇ ಅಥವಾ ಸುತ್ತಮುತ್ತಲ ದೊಡ್ಡ ದೊಡ್ಡ ನಗರಗಳಲ್ಲಿ ಉಳ್ಕೊಳೋದು, ಅಲ್ಲಿ ಸ್ವಲ್ಪ ದಿವಸ ಕೆಲಸ ಮಾಡೋದು, ಜೀವನ ಮಾಡೋದು, ಈ ಥರ ಮಾಡ್ತಾ ಬಂದಿದ್ದಾರೆ. ಸುಮಾರು 2-3 ತಿಂಗಳ ಹಿಂದೆ ಇಲ್ಲಿ ಹುಬ್ಳಿ ಧಾರವಾಡಕ್ಕೆ ಬಂದಿದ್ದಾನೆ ಅನ್ನೋದು ನಮಗೆ ಮಾಹಿತಿಯನ್ನು ಶೇರ್ ಮಾಡಿದ್ದ. ಸೊ ಹಂಗಾಗಿ ನಮ್ಮ ತಂಡ ಈಗಾಗಲೇ ಒಂದು ಪಟ್ಟಣದಲ್ಲಿ ಒಟ್ಟು 2 ತಂಡಗಳು ಹೋಗಿದ್ದಾವೆ. ಸುತ್ತಮುತ್ತಲ ಊರುಗಳಲ್ಲಿ ಈ ವ್ಯಕ್ತಿಯ ಒಂದು ಫೋಟೋ ಮತ್ತು ಐಡೆಂಟಿಟಿ ಏನಿದೆ ನಮಗೆ ಗೊತ್ತಿರುವಂಥದ್ದು ಅಷ್ಟು ಕೊಟ್ಬಿಟ್ಟು ಅವರ ಸಂಬಂಧಿಕರು, ಸ್ನೇಹಿತರು ಅಥವಾ ಪರಿಚಯಸ್ಥರು, ಕುಟುಂಬ ಸದಸ್ಯರು ಯಾರಾದರೂ ಇದ್ದರೆ ಅವ್ರಗಳ ಕಡೆಗೆ ಅವ್ರನ್ನ ಐಡೆಂಟಿಫೈ ಮಾಡಿ ಘಟನೆ ಬಗ್ಗೆ ವಿವರಿಸಿ ಅವ್ರನ್ನ ಕರ್ಕೊಂಬರಲಿಕ್ಕೆ ಅಂತಂದು. ಅಟ್ ದಿ ಸೇಮ್ ಟೈಮ್ ನಮ್ಮ ಕರ್ನಾಟಕ ರಾಜ್ಯದ ಉತ್ತರ ಕರ್ನಾಟಕದ ಸುತ್ತಮುತ್ತಲ ಜಿಲ್ಲೆಗಳೇನಿದ್ದಾವೆ, ಬೆಳಗಾಂ, ಬಿಜಾಪುರ, ಬಾಗಲಕೋಟೆ, ಗದಗ, ಹಾವೇರಿ, ಅದೇ ರೀತಿ ಉತ್ತರ ಕನ್ನಡ ಮತ್ತು ಗೋವಾ ಸೇರಿದಂತೆ ಮಹಾರಾಷ್ಟ್ರ ಜಿಲ್ಲೆಯ ಕರ್ನಾಟಕ ಬಾರ್ಡರ್ ಡಿಸ್ಟ್ರಿಕ್ಟ್ಸ್ ಯಾವಿದ್ದಾವೆ ಇಲ್ಲಿ ಕೂಡ ನಮ್ಮ ತಂಡಗಳನ್ನ ಕಳಿಸಿದ್ದೀವಿ. ಸೊ ಬೇರೆ ಬೇರೆ ಭಾಷೆಗಳಲ್ಲಿ ಕನ್ನಡ, ತೆಲುಗು, ತಮಿಳು, ಹಿಂದಿ, ಇಂಗ್ಲೀಷ್ ಇಷ್ಟು ಭಾಷೆಗಳಲ್ಲಿ ಒಂದು ಐಡೆಂಟಿಟಿ ಮತ್ತು ಆ ಒಂದು ಘಟನೆ ಬಗ್ಗೆ ಮಾಹಿತಿಯನ್ನು ಹಾಕ್ಬಿಟ್ಟು ಎಲ್ಲ ಪೊಲೀಸ್ ರಿಲೇಟೆಡ್ ನೆಟ್ವರ್ಕ್ ಗ್ರೂಪ್ಸ್ಗಳಲ್ಲಿ ಇನ್ಫಾರ್ಮೇಷನ್ ಶೇರ್ ಮಾಡಿದ್ದೇವೆ. ಮಗುವಿನ ಕೊಲೆ ಮಾಡಿದಂತಹ ಆರೋಪಿ ಮೃತದೇಹ ನಿನ್ನೆ ಪೋಸ್ಟ್ಮಾರ್ಟಮ್ ಆಗಿದೆ. ಈ ಥರ ಪ್ರಕರಣಗಳಲ್ಲಿ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಇದೆ. ಅದ್ರ ಪ್ರಕಾರ ತನಿಖೆಯನ್ನು ಮಾಡಲಾಗ್ತಾ ಇದೆ. ಮುಂದುವರೆದು ಆ ಮೃತ ಹೊಂದಿರುವಂಥ ವ್ಯಕ್ತಿಯ ಐಡೆಂಟಿಟಿ ಎಸ್ಟಾಬ್ಲಿಷ್ ಮಾಡುವಂಥ ಅಗತ್ಯ ಇರೋದ್ರಿಂದ ನಮಗೆ ಸದ್ಯ ಅವನ ಕಡೆಯಿಂದ ತಿಳಿದಂಥ ಮಾಹಿತಿ ರಿತೇಶ್ ಕುಮಾರ್ ಅಂತಂದು ಅವನು ಸುಮಾರು 35 ವರ್ಷ ಮತ್ತು ಸುಮಾರು 10 ರಿಂದ 12 ವರ್ಷಗಳ ಹಿಂದೆಯೇ ಅವನು ಪಟ್ನಾದಿಂದ ಹೊರಟುಬಿಟ್ಟು ಆಮೇಲೆ ಮನೆಯ ಕುಟುಂಬ ಸದಸ್ಯರು ಯಾರ ಜೊತೆನೂ ಅಷ್ಟು ಟಚ್ಚಲ್ಲಿ ಇಲ್ಲ. ಅದಾದಮೇಲೆ ಟ್ರೈನ್ ರೂಟ್ಗಳು ಮತ್ತು ಬಸ್ ರೂಟ್ಗಳು ಅಥವಾ ಲಾರಿ ರೂಟ್ಗಳು ಏನಿದ್ದಾವೆ ಅಲ್ಲಲ್ಲೇ ಅಥವಾ ಸುತ್ತಮುತ್ತಲ ದೊಡ್ಡ ದೊಡ್ಡ ನಗರಗಳಲ್ಲಿ ಉಳ್ಕೊಳೋದು, ಅಲ್ಲಿ ಸ್ವಲ್ಪ ದಿವಸ ಕೆಲಸ ಮಾಡೋದು, ಜೀವನ ಮಾಡೋದು, ಈ ಥರ ಮಾಡ್ತಾ ಬಂದಿದ್ದಾರೆ. ಸುಮಾರು 2-3 ತಿಂಗಳ ಹಿಂದೆ ಇಲ್ಲಿ ಹುಬ್ಳಿ ಧಾರವಾಡಕ್ಕೆ ಬಂದಿದ್ದಾನೆ ಅನ್ನೋದು ನಮಗೆ ಮಾಹಿತಿಯನ್ನು ಶೇರ್ ಮಾಡಿದರು.